ಇವತ್ತಿನ ವಿಡಿಯೋದಲ್ಲಿ ಆಷಾಢ ಶುಕ್ರವಾರದ ಮೊದಲ ವಾರದ ಮಹಾಲಕ್ಷ್ಮಿ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಪೂಜೆಯ ವಿಧಾನ ಹಾಗೆ ಪೂಜೆಯ ಸಮಯ, ಸಂಕಲ್ಪ ಸಹಿತ ಮಂತ್ರ ಸಹಿತ ಸರಳವಾಗಿ ಪೂಜೆ ಮಾಡುವಂಥ ವಿಧಾನ. ಇನ್ನು ಆಷಾಢ ಮಾಸದ ಮಹತ್ವವೇನು, ಯಾಕೆ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡೋದಿಲ್ಲ ಅಂತ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ದಿನ ತುಂಬ ಶ್ರೇಷ್ಠವಾದಂತಹ ಆಷಾಢ ಮಾಸದ ಲಕ್ಷ್ಮೀ ಪೂಜೆ. ಇದು ತುಂಬ ಕಡೆ ಪದ್ಧತಿ ಇದೆ, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಾ. ಮೊದಲು ಶುಭ ಮುಹೂರ್ತವನ್ನು ತಿಳಿಸ್ತಾ ಇದ್ದೀನಿ. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಅವತ್ತಿನ ದಿನ ಏನು ವಿಶೇಷತೆ ಇದೆ ಅಂತ ತಿಳಿಸ್ತಾ ಇದ್ದೀನಿ. ಮೊದಲು ಆಷಾಢ ಶುಕ್ರವಾರ ನಾಳೆ 17ನೇ ತಾರೀಕಿನಿಂದ ಶುರು ಆಗ್ತಾ ಇದೆ. ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಶುರು ಮಾಡಬೇಕು. ಮೊದಲು ನಾಳೆ 17ನೇ ತಾರೀಕಿನಿಂದ ಪ್ರಾರಂಭ ಆಗ್ತಾ ಇದೆ. ನಂತರ 24ನೇ ತಾರೀಕು 2ನೇ ಪೂಜೆ, 2ನೇ ಶುಕ್ರವಾರದ ಪೂಜೆ, 31ನೇ ತಾರೀಕು ಆಷಾಢ ಶುಕ್ರವಾರದ 3ನೇ ವಾರ, ಮತ್ತೆ ಕೊನೆಯದಾಗಿ ಆಗಸ್ಟ್ 7ನೇ ತಾರೀಕು 4ನೇ ಶುಕ್ರವಾರದ ಪೂಜೆ. ಈ ರೀತಿಯಾಗಿ 4 ಶುಕ್ರವಾರಗಳು ನಮಗೆ ಸಿಗುತ್ತೆ. ಹಂಗಾಗಿ ಪ್ರತಿ ವಾರನೂ ಲಕ್ಷ್ಮೀ ಪೂಜೆ ಮಾಡ್ಕೋಬೇಕು. ಕೆಲವರೆಲ್ಲ ಕೇಳ್ತಾ ಇದ್ದೀರಾ, ಪ್ರತಿ ವಾರನೂ ಹೊಸ ಕಾಯಿ ಇಡಬೇಕಾ ಅಂತ. ಹೌದು, ಪ್ರತಿ ಶುಕ್ರವಾರನೂ ಹೊಸ ಕಾಯಿ ಇಟ್ಬಿಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ. ಒಂದ್ಸಲ ಪೂಜೆ ಮಾಡಿಬಿಟ್ಟು ಕದಲಿಸ್ಬಿಟ್ಟು ತೆಗೆದಂಥ ಕಾಯಿ ಮತ್ತೆ ಅದು ಪೂಜೆಗೆ ಬರೋದಿಲ್ಲ. ಅದನ್ನು ಒಡೆದ್ಬಿಟ್ಟು ನೀವು ಸಿಹಿಯನ್ನು ಮಾಡಿಕೊಂಡು ತಿನ್ಬೋದು, ಅಥವಾ ಸ್ವಲ್ಪ ಸಕ್ಕರೆನ ಕಲಿಸ್ಬಿಟ್ಟು ನೀವು ಅದನ್ನು ಪ್ರಸಾದದ ರೀತಿಯಲ್ಲಿ ತೊಗೊಂಡ್ಬಿಟ್ಟು ನಂತರ ಮಿಕ್ಕಿದ್ದನ್ನು ನೀವು ಅಡುಗೆಗೆ ಬಳಸ್ಕೋಬೋದು. ಅಥವಾ 4 ಶುಕ್ರವಾರದ ಕಾಯಿಯನ್ನು ಹಾಗೆ ಇಟ್ಬಿಟ್ಟು ತುರಿದ್ಬಿಟ್ಟು ನೀವೇನಾದರೂ ಮಿಠಾಯಿ ಆ ರೀತಿ ಏನಾದರೂ ಮಾಡ್ಕೊಂಡು ತಿನ್ಬೋದು. ಪ್ರತಿ ವಾರನೂ ಹೊಸ ಕಾಯಿ ಇಡಬೇಕಾಗುತ್ತೆ. ಯಾರ ಮನೆಯಲ್ಲಿ ಕಳಶ ಸ್ಥಾಪನೆ ಪದ್ಧತಿ ಇಲ್ವೋ ಅಂಥವರು ಫೋಟೋ ಇಟ್ಬಿಟ್ಟು ಪೂಜೆ ಸಹ ಮಾಡ್ಕೋಬೋದು. ಒಟ್ಟಿನಲ್ಲಿ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಆದ್ರೂ ನೀವು ಪೂಜೆ ಮಾಡ್ಕೊಳ್ಬೋದು. ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತೀರಾ ಅಂತ ಅಂದರೆ ಪ್ರತಿ ಶುಕ್ರವಾರ ಹೇಗೆ ಪೂಜೆ ಮಾಡ್ತಿರೋ ಗೆಜ್ಜೆ ವಸ್ತ್ರ ಏರಿಸ್ಬಿಟ್ಟು ಕುಂಕುಮಾರ್ಚನೆ ಮಾಡಿಬಿಟ್ಟು ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಪುಷ್ಪಾರ್ಚನೆಯನ್ನು ಮಾಡಿಬಿಟ್ಟು ಫೋಟೋ ಪೂಜೆ ಮಾಡ್ತೀರಲ್ವ, ಅದೇ ರೀತಿಯೇ ನೀವು ಮಾಡ್ಕೊಳ್ಬೋದು. ಇದನ್ನು ಕೂಡ ಅಷ್ಟೇ ಫಲ ಸಿಗುತ್ತೆ ನಿಮಗೆ. ಕಲಶ ಸ್ಥಾಪನೆ ಮಾಡಿದಂತಹ ಫಲ ಏನು ಸಿಗುತ್ತೋ ಅದೇ ರೀತಿಯೇ ನೀವು ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿದ್ರೂ ಕೂಡ ಸಿಗುತ್ತೆ. ಹಂಗಾಗಿ ಯಾರ ಮನೆಯಲ್ಲಿ ಪದ್ಧತಿ ಇಲ್ವೋ ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಅಥವಾ ಕೆಲವೊಂದು ಕಾರಣಾಂತರಗಳಿಂದ ಕಲಶ ಸ್ಥಾಪನೆ ಮಾಡೋದಕ್ಕೆ ಬರೋದಿಲ್ಲ, ಸೂತ್ಕ ಏನಾದರೂ ಇದ್ದರೆ 1 ವರ್ಷ ತನಕನೂ ಕಲಶ ಸ್ಥಾಪನೆ ಆಗಿರ್ಬೋದು, ಅಥವಾ ವ್ರತಗಳನ್ನು ಮಾಡೋದಕ್ಕೆ ಬರೋದಿಲ್ಲ, ಅಥವಾ ಕೆಲವರು ಕಲಶ ಸ್ಥಾಪನೆ ಮಾಡೋದು ಪದ್ಧತಿನೇ ಇರೋದಿಲ್ಲ. ಆಗಿದ್ದಾಗ ನೀವು ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಬೋದು. ಮೊದಲನೇದಾಗಿ ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿಯ ಪೂಜೆಯ ಮುಹೂರ್ತವನ್ನು ತಿಳ್ಕೊಳ್ಳೋಣ. ಅವತ್ತು ದಕ್ಷಿಣಾಯನ ಪುಣ್ಯಕಾಲ ಆಗಿರುತ್ತೆ. ಎಷ್ಟು ಗಂಟೆಗೆ ಇದೆ ದಕ್ಷಿಣಾಯನ ಪುಣ್ಯಕಾಲ ಅಂತ ಅಂದರೆ 12 ಗಂಟೆ 17 ನಿಮಿಷದ ನಂತರ ಇದೆ. ಸೂರ್ಯೋದಯದಿಂದ ಲೆಕ್ಕ ಇಟ್ಕೊಂಡು ಕೆಲವೊಂದು ಕಡೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಸೂರ್ಯೋದಯ ಇರುತ್ತೆ. ಹಂಗಾಗಿ ಆಯಾ ಊರುಗಳಲ್ಲಿ ಸೂರ್ಯೋದಯದ ಸಮಯ ನೋಡಿಕೊಂಡು ನೀವು ಮಧ್ಯಾಹ್ನ 12 ಗಂಟೆ 17 ನಿಮಿಷದ ನಂತರ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗ್ತಾ ಇದೆ. ಬೆಳಗ್ಗೆ ಯಾರು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಥವಾ 12 ಗಂಟೆ ಒಳಗಡೆ ಯಾರು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅವರೆಲ್ಲರೂ ಉತ್ತರಾಯಣ ಅಂತ ಹೇಳ್ಕೊಳ್ಳಿ. 12 ಗಂಟೆ ನಂತರ ಯಾರು ಸಂಕಲ್ಪ ಮಾಡ್ಕೊತಿರೋ ಅಥವಾ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತಿರೋ ದಕ್ಷಿಣಾಯಣ ಅಂತ ಹೇಳ್ಕೊಳ್ಳಿ. ಸೂರ್ಯ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಕಟಕ ಸಂಕ್ರಮಣ ಅಂತಲೂ ಕೂಡ ಕರಿತೀವಿ. 6 ತಿಂಗಳು ದಕ್ಷಿಣಾಯಣ ಅಂತ ಕರಿತೀವಿ. ಮಕರದಿಂದ ಮಿಥುನದವರೆಗೆ ಉತ್ತರಾಯಣ, ಕರ್ಕಾಟಕದಿಂದ ಧನುಸ್ಸು ರಾಶಿಯವರೆಗೂ ಸೂರ್ಯನ ಚಲನೆಯನ್ನ ದಕ್ಷಿಣಾಯಣ ಅಂತ ಕರಿತೀವಿ. ಇದು ದೇವತೆಗಳಿಗೆ ರಾತ್ರಿ ಹೊತ್ತು ಈ ಒಂದು ದಕ್ಷಿಣಾಯನವನ್ನ ಪರ್ವಕಾಲ ಅಂತ ಕರಿತೀವಿ. ಮಹಾಪುಣ್ಯಕಾಲ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪರ್ವಕಾಲದಲ್ಲಿ ನದಿ ಸ್ನಾನಗಳು, ಸರೋವರಗಳಲ್ಲಿ ಸ್ನಾನ ಮಾಡೋದು ತುಂಬ ಪುಣ್ಯಕರವಾದದ್ದು. ಮತ್ತು ಪ್ರಾರ್ಥನೆಯನ್ನು ಮಾಡೋದು, ಜಪ ತಪಗಳನ್ನು ಮಾಡೋದು, ಹಾಗೆ ದರ್ಪಣಾದಿಗಳನ್ನು ಕೊಡೋದು ತುಂಬಾ ವಿಶೇಷತೆ. ಹಾಗಾಗಿ ದಕ್ಷಿಣಾಯನ ಪುಣ್ಯಕಾಲ ಕಾದಿದ್ದು ಉಪವಾಸ ಇದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ದರ್ಪಣಗಳನ್ನು ಅವತ್ತಿನ ದಿನ ಕೊಡ್ತಾರೆ. ಇದು ಮಹಾಪುಣ್ಯಕಾಲ, ಪರ್ವಕಾಲ ಅಂತ ಹೇಳ್ತೀವಿ. ಇವಾಗ ನಾವು ಆಷಾಢ ಶುಕ್ರವಾರದ ಬಗ್ಗೆ ತಿಳ್ಕೊಳ್ಳೋಣ. ಇದು ದಕ್ಷಿಣಾಯನ ನಾಳೆ ದಿನ ಪ್ರಾರಂಭ ಆಗ್ತಾ ಇದೆ, ಅದಕ್ಕೋಸ್ಕರ ತಿಳಿಸಿದ್ದೀನಿ ಇವಾಗ. ಈಗ ಮೊದಲನೇದಾಗಿ ನಾವು ಶುಕ್ರವಾರ ಪೂಜೆಯ ಶುಭ ಮುಹೂರ್ತಗಳನ್ನು ನೋಡ್ಕೊಂಡ್ಬಿಡೋಣ. ನಂತರ ಸಂಕಲ್ಪವನ್ನು ನಿಮಗೆ ತಿಳಿಸ್ತೀನಿ, ಹಾಗೆ ಪೂಜೆ ವಿಧಾನವನ್ನು ಕೂಡ ತಿಳಿಸ್ತೀನಿ. ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಬೋದು. 4 ಗಂಟೆ 34 ನಿಮಿಷದಿಂದ ಪೂಜೆ ಪ್ರಾರಂಭ ಮಾಡಿಕೊಂಡು 6 ಗಂಟೆ 30 ನಿಮಿಷದ ತನಕ ನೀವು ನೀಟಾಗಿ ಪೂಜೆನ ಮಾಡ್ಕೊಳ್ಬೋದು. ಇನ್ನು 7 ಗಂಟೆ 30 ನಿಮಿಷದಿಂದ 9 ಗಂಟೆ ತನಕ ಸಮಯ ಚೆನ್ನಾಗಿದೆ. ಆ ಮುಹೂರ್ತದಲ್ಲೂ ಕೂಡ ನೀವು ಪೂಜೆ ಮಾಡ್ಕೊಳ್ಬೋದು. ಅಭಿಜಿತ್ ಮುಹೂರ್ತ ಇದೆ ಮಧ್ಯಾಹ್ನ 12 ಗಂಟೆ 5 ನಿಮಿಷದಿಂದ 12 ಗಂಟೆ 57 ನಿಮಿಷದ ತನಕನೂ. ಅಷ್ಟೂ ಕಾಲ ತುಂಬ ಒಳ್ಳೆ ಕಾಲ.
4 ಗಂಟೆ 18 ನಿಮಿಷದಿಂದ 5 ಗಂಟೆ 49 ನಿಮಿಷದವರೆಗೂ ಆ ಟೈಮ್ನಲ್ಲೂ ಕೂಡ ಪೂಜೆ ಮಾಡ್ಕೊಳ್ಬೋದು. ಇನ್ನು ರವಿ ಯೋಗ ಅಂತ ಒಂದು ವಿಶೇಷವಾದಂತಹ ಯೋಗ ಇದೆ. ಈ ಒಂದು ಕರ್ಕ ಸಂಕ್ರಮಣದಲ್ಲಿ ರವಿಯ ಯೋಗ ತುಂಬ ವಿಶೇಷವಾದದ್ದು. ಹಂಗಾಗಿ 6 ಗಂಟೆ 3 ನಿಮಿಷದಿಂದ 6 ಗಂಟೆ 35 ನಿಮಿಷದ ತನಕನೂ ರವಿ ಯೋಗದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಬೋದು. 6 ಗಂಟೆ 51 ನಿಮಿಷದಿಂದ 7 ಗಂಟೆ 14 ನಿಮಿಷದ ತನಕ ಈ ಟೈಮ್ನಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಈ ಒಂದು ಸಮಯಗಳಲ್ಲಿ ನೀವು ನಿಮ್ಗೆ ಯಾವಾಗ ಆಗುತ್ತೋ ಆ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಬೋದು. ನಾಳೆ ರವಿ ಯೋಗ ಇದೆ ಅಂತ ಹೇಳಿದೆ, ಅದಕ್ಕೋಸ್ಕರ ಕರ್ಕದಲ್ಲಿ ರವಿ ಇರ್ತಾರೆ. ಅದಕ್ಕೋಸ್ಕರ ಯಾವುದೇ ಹೊಸ ಕಾರ್ಯಗಳನ್ನು ಕೂಡ ಮಾಡ್ಕೊಳ್ಬೋದು, ಪ್ರಾರಂಭ ಮಾಡ್ಬೋದು. ಮತ್ತು ಪೂಜೆಗಳನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರು ಇದಕ್ಕೆ ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು, ಮಂಗಳಕರವಾದಂತಹ ಸಮಯ ಅಂತಲೇ ಹೇಳ್ಬೋದು. ಪೂಜೆ ಸಿದ್ಧತೆ, ಕಳಶ ಸ್ಥಾಪನೆ ಹೇಗೆ ಅಂತ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಎಲ್ಲಿ ನೀವು ಕಳಶ ಸ್ಥಾಪನೆ ಮಾಡ್ತಿರೋ ಆ ಜಾಗವನ್ನು ಶುಚಿ ಮಾಡಿಕೊಂಡು ರಂಗೋಲಿನ ಹಾಕೊಳ್ಳಿ. ಒಂದು ಮಣೆ ಹಾಕ್ಕೊಂಡು ಮಣೆ ಮೇಲೆ ರಂಗೋಲಿನ ಹಾಕೊಳ್ಳಿ. ಲಕ್ಷ್ಮೀ ದೇವಿಯ ಫೋಟೋ ಇದ್ರೆ ಇಟ್ಕೊಳ್ಳಿ. ಲಕ್ಷ್ಮಿ ಫೋಟೋ ಇಲ್ಲ ಅಂದ್ರೂ ಪರವಾಗಿಲ್ಲ. ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕೋಬೇಕು. ಹಿತ್ತಾಳೆದು, ತಾಮ್ರದ್ದು ಅಥವಾ ಬೆಳ್ಳಿ ತಟ್ಟೆ, ಸ್ಟೀಲ್ ಮಾತ್ರ ಬಳಸಬೇಡಿ. ಫೋಟೋಕ್ಕೆ ಗೆಜ್ಜೆ ವಸ್ತ್ರವನ್ನ ಇರಿಸ್ಬೇಕು. ಅಲಂಕಾರ ಮಾಡಿಕೊಂಡು ದೀಪವನ್ನ ಹಚ್ಚಿಡಿ. ನಂತರ ಅಕ್ಕಿ ಹಾಕೊಂತೀರಾ ಅಲ್ವಾ, ತಟ್ಟೆಯಲ್ಲಿ ಅಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ. ಅಕ್ಕಿಯಲ್ಲಿ ನೀವು ಶ್ರೀಕಾರವನ್ನ ಬರಿಬಹುದು ಅಥವಾ ಪದ್ಮವನ್ನ ಬರಿಬಹುದು. ಅರಿಶಿನ ಕುಂಕುಮವನ್ನು ಹಾಕಿ ಕಳಶವನ್ನ ಸ್ಥಾಪಿಸಬೇಕು. ಹಿತ್ತಾಳೆ ಚೊಂಬು ಅಥವಾ ತಾಮ್ರ ಚೊಂಬು ಅಥವಾ ಬೆಳ್ಳಿ ಚೊಂಬು ಇದರಲ್ಲಿ ಯಾವುದಾದ್ರೂ ಸರಿ, ಅದರಲ್ಲಿ ನೀರನ್ನು ತುಂಬಿಸ್ಕೊಳ್ಳಿ. ಅದಕ್ಕೆ ಮಾಂಗಲ್ಯವನ್ನು ಕಟ್ಟಬೇಕು ಅಥವಾ ಅರಿಶಿನದ ದಾರಕ್ಕೆ ಅರಿಶಿನ ಕೊಂಬನ್ನು ಕಟ್ಟಬೇಕು. ಆ ನೀರಿಗೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಬೇಕು, ಹೂ ಹಾಕಬೇಕು. ಒಂದು ಬಟ್ಲು ಅಡಿಕೆ, ಒಂದು ಅರಿಶಿನದ ಕೊಂಬು ಆ ಬಿನ್ಗೆ ಒಳಗಡೆ ಹಾಕಬೇಕು. ನಂತರ ನಿಮ್ಮ ಹತ್ರ ಏನಾದರೂ ದೇವ್ರಿಗೆ ಅಂತ ಕಾಲುಂಗ್ರ ಸಪ್ರೇಟ್ ಆಗಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಆ ಬಿನ್ಗೆ ಒಳಗಡೆ ಹಾಕಬೇಕು. ವಿಳ್ಯದೆಲೆ ಇಡಬೇಕು, 3 ಅಥವಾ 5 ವಿಳ್ಯದೆಲೆ ಇಡಬೇಕು. ನಂತರ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಇಡಬೇಕು, ಕಳಶಕ್ಕೆ ಇಡಬೇಕು. ಇವಾಗ ಅಕ್ಕಿ ಮೇಲ್ಗಡೆ ಈ ಕಳಶವನ್ನು ಸ್ಥಾಪನೆ ಮಾಡಬೇಕು. 18 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು, ಹೂನ ಏರಿಸಬೇಕು, ಅಲಂಕಾರವನ್ನ ಮಾಡಬೇಕು. ಅಥವಾ ಪೂಜೆ ಮಾಡ್ತಾನೆ ನೀವು ಅಲಂಕಾರ ಮಾಡ್ಕೊಳ್ಬೋದು. 2 ತುಪ್ಪದ ದೀಪ ಹಚ್ಬಿಟ್ಟು ನೀವು ಸಂಕಲ್ಪವನ್ನ ಮಾಡ್ಕೊಳ್ಬೇಕು. ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡು ದೇವಿನ ಸ್ಮರಣೆ ಮಾಡ್ತಾ, ಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡ್ಕೊಳ್ತಾ ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆ ಅದನ್ನು ಹೇಳ್ಕೊಂಡು ಆ ಹೂ ಅಕ್ಷತೆನ ಕಳಶದ ಕೆಳಗಡೆ ಹಾಕಬೇಕು. ನಂತರ ಗಣಪತಿ ಪೂಜೆನ ಮಾಡ್ಕೋಬೇಕು. ಒಂದು ಬಟ್ಲಡ್ಕೆನ ಇಟ್ಕೊಳ್ಳಿ ಅಥವಾ ಗಣಪತಿ ವಿಗ್ರಹ ಇದ್ರೆ ಇಟ್ಕೊಂಡು ನಿರ್ವಿಘ್ನವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡೋ ಹಾಗೆ ಅನುಗ್ರಹ ಮಾಡ್ಕೊಡಪ್ಪ ಅಂತ ಕೇಳಿಕೊಂಡು ಧೂಪ ದೀಪ ನೈವೇದ್ಯವನ್ನು ತೋರಿಸ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಗಣಪತಿ ಪೂಜೆ ಆದಮೇಲೆ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಬೇಕು. ಲಕ್ಷ್ಮೀ ಧ್ಯಾನವನ್ನು ಮಾಡಬೇಕು. ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣೇ ಪ್ರಿಯ ದೇವಿ ಸುಪ್ರೀತಾ ಭವ ಸರ್ವದ ಅಂತ ಹೇಳಿ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಬೇಕು, ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ಅಕ್ಷತೆ ತಗೊಂಡ್ಬಿಟ್ಟು ಮಹಾಲಕ್ಷ್ಮೀ ದೇವಿಯ ಪೀಠದ ಮೇಲಾಕಿ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಆವಹಯಾಮಿ ಅಕ್ಷತೆಯನ್ನು ಹಾಕಬೇಕು. ನಂತರ ಶ್ರೀ ಮಹಾಲಕ್ಷ್ಮಿಯೇ ನಮಃ ಆಸನಾತ್ರೆ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಆಸನವನ್ನ ಕೊಟ್ಬಿಟ್ಟು ಲಕ್ಷ್ಮೀ ದೇವಿಯನ್ನ ಕೂರಿಸ್ಬೇಕು. ಒಂದು ಎಕ್ಸ್ಟ್ರಾ ಲೋಟದಲ್ಲಿ ನೀವು ನೀರನ್ನ ಇಟ್ಕೊಂಡಿರ್ಬೇಕು. ಅದರಲ್ಲಿ ಗಂಗೆಯನ್ನು ಆಹ್ವಾನ ಮಾಡಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ಕೊಂಡು ಗಂಗೆಯನ್ನು ಆಹ್ವಾನ ಮಾಡಬೇಕು. ಆ ನೀರಿನಲ್ಲಿ ಒಂದು ಉದ್ದರಣೆಯಿಂದ ನೀರನ್ನು ತಗೊಂಡ್ಬಿಟ್ಟು ಲಕ್ಷ್ಮೀ ದೇವಿಗೆ ತೋರಿಸ್ಬಿಟ್ಟು ಶ್ರೀ ಮಹಾಲಕ್ಷ್ಮಿಯೇ ನಮಃ ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಒಂದು ಉದ್ದರಣೆ ನೀರಿನಿಂದ ಮಹಾಲಕ್ಷ್ಮಿಯ ಕಾಲನ್ನು ತೊಳಿಬೇಕು. ಅಂದರೆ ಲಕ್ಷ್ಮೀ ದೇವಿಗೆ ತೋರಿಸ್ಬಿಟ್ಟು ಒಂದು ಪಾತ್ರೆಗೆ ಬಿಡಬೇಕು. ನಂತರ ಒಂದು ಉದ್ದರಣೆ ನೀರನ್ನು ಲಕ್ಷ್ಮೀ ದೇವಿಗೆ ತೋರಿಸ್ಬಿಟ್ಟು ಶ್ರೀ ಮಹಾಲಕ್ಷ್ಮಿಯೇ ನಮಃ ಹಸ್ತಯೋಹೋ ಆರ್ಘ್ಯಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಒಂದು ಪಾತ್ರೆಗೆ ಒಂದು ಉದ್ದರಣೆ ನೀರನ್ನು ಬಿಡಬೇಕು. ನಂತರ ಆಚಮನಕ್ಕೆ ನೀರನ್ನು ಕೊಡಬೇಕು. 3 ಸಲ ಆಚಮನಕ್ಕೆ ಉದ್ದರಣೆ ನೀರನ್ನು ತೋರಿಸ್ಬಿಟ್ಟು ಪಾತ್ರೆಗೆ ಬಿಡಬೇಕು. ಶ್ರೀ ಮಹಾಲಕ್ಷ್ಮಿಯೇ ನಮಃ ಆಚಮನಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು 3 ಉದ್ದರಣೆ ನೀರನ್ನು ಒಂದು ಪಾತ್ರೆಗೆ ಬಿಡಬೇಕು. ನಂತರ ಉದ್ದರಣೆ ನೀರನ್ನು ತಗೊಂಡ್ಬಿಟ್ಟು ಒಂದು ಹೂನ ಅದ್ಬಿಟ್ಟು ನೀರಿನಲ್ಲಿ ಪ್ರೋಕ್ಷಣೆ ಮಾಡಬೇಕು. ಶ್ರೀ ಮಹಾಲಕ್ಷ್ಮಿಯೇ ನಮಃ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಮಾಡಬೇಕು. ಆ ಹೂನ ಅಲ್ಲೇ ಇರುವಂಥ ಲಕ್ಷ್ಮೀ ದೇವಿ ಹತ್ರನೇ ಹಾಕ್ಬಿಡೋದು. ನಂತರ ಶ್ರೀ ಮಹಾಲಕ್ಷ್ಮಿಯೇ ನಮಃ
ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಮೊದಲೇ ನೀವು ಗೆಜ್ಜೆ ವಸ್ತ್ರ ಹಾಕಿದರೆ ಬರೀ ಅಕ್ಷತೆ ಹಾಕಿದ್ರೆ ಸಾಕಾಗುತ್ತೆ. ನಂತರ ಮಹಾಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ ಹಚ್ಚಬೇಕು. ಶ್ರೀ ಮಹಾಲಕ್ಷ್ಮಿಯೇ ನಮಃ ಹರಿದ್ರಾಂ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಗಂಧ ಇದ್ದರೆ ಗಂಧವನ್ನು ಹೂವಿನಿಂದ ಅದ್ಬಿಟ್ಟು ಲಕ್ಷ್ಮೀ ದೇವಿಗೆ ಏರಿಸಬೇಕು. ನಂತರ ಹೂನ ಏರಿಸಬೇಕು. ಪುಷ್ಪಮಾಲ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಕಟ್ಟಿರುವಂಥ ಹೂವಿನ ಮಾಲೆಯನ್ನು ಲಕ್ಷ್ಮೀ ದೇವಿಗೆ ಸಮರ್ಪಣೆಯನ್ನು ಮಾಡ್ಬೋದು. ನಂತರ ಮಹಾಲಕ್ಷ್ಮೀ ದೇವಿಗೆ ಅರ್ಚನೆಯನ್ನು ಮಾಡಬೇಕು. ಅಷ್ಟೋತ್ತರವನ್ನು ಹೇಳ್ತಾ ಅರ್ಚನೆಯನ್ನು ಮಾಡಬೇಕು. ಕುಂಕುಮದಿಂದ ಅಥವಾ ಹೂವಿನಿಂದ ಅರ್ಚನೆ ಮಾಡ್ಕೊಳ್ಬೋದು. 2 ತುಪ್ಪದ ದೀಪನೂ ಹಚ್ಚಬೇಕು, 2 ಎಣ್ಣೆ ದೀಪನೂ ಹಚ್ಚಬೇಕು. ನಂತರ ಧೂಪ ದೀಪ ನೈವೇದ್ಯವನ್ನು ಲಕ್ಷ್ಮೀ ದೇವಿಗೆ ತೋರಿಸ್ಬೇಕು. ಅಡುಗೆ ಮಾಡಿದರೆ ಅಂದರೆ ಹಬ್ಬದ ಅಡುಗೆ ಮಾಡಿದರೆ ನೈವೇದ್ಯ ಮಾಡ್ಬೋದು, ಅಥವಾ ಹಣ್ಣು ಕಾಯಿ ಅಥವಾ ಹಾಲು ಸಕ್ಕರೆ ನೈವೇದ್ಯ ಮಾಡ್ಬೋದು. ಈ ರೀತಿ ನೈವೇದ್ಯ ಆದಮೇಲೆ ಆರತಿಯನ್ನು ಮಾಡಬೇಕು. ಮಹಾಲಕ್ಷ್ಮೀ ದೇವಿಗೆ 2 ತುಪ್ಪದ ಬತ್ತಿನ ಇಟ್ಬಿಟ್ಟು ನೀಲಾಂಜನದಲ್ಲಿ ಇಟ್ಬಿಟ್ಟು ನೀವು ಆರತಿಯನ್ನು ಮಾಡಬೇಕು. ನಂತರ ಲಕ್ಷ್ಮೀ ದೇವಿಯ ಹಾಡನ್ನು ಹೇಳ್ತಾ ಆರತಿಯನ್ನು ಮಾಡಬೇಕು. ಕೊನೆಯದಾಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ ಅಂತ ಹೇಳ್ಕೊಂಡು ನಾರಾಯಣನನ್ನ ಸ್ಮರಣೆ ಮಾಡಬೇಕು. ಶ್ರೀಮನ್ನಾರಾಯಣನ ಪ್ರಿಯಳಾದಂತಹ ಲಕ್ಷ್ಮೀ ದೇವಿ, ನನ್ನ ಕಷ್ಟಗಳನ್ನು ನಿವಾರಣೆ ಮಾಡು ತಾಯಿ, ನಮ್ಮ ಮನೆಯಲ್ಲಿ ನಾರಾಯಣ ಸಮೇತ ಸ್ಥಿರವಾಗಿ ನೆಲೆಸು ಅಂತ ಹೇಳ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಂಡು ನಂತರ ಕುಂಕುಮಾರ್ಚನೆ ಮಾಡಿರ್ತೀರ ಅಲ್ವಾ, ಅದನ್ನು ತಗೊಂಡ್ಬಿಟ್ಟು ನಿಮ್ಮ ಹಣೆಗೆ ಇಟ್ಕೊಳ್ಬೋದು. ಇದಿಷ್ಟು ಆಷಾಢ ಮಾಸದಲ್ಲಿ ಮಾಡುವಂಥ ಮಹಾಲಕ್ಷ್ಮಿಯ ಪೂಜೆ ವಿಧಾನ ನಿಮಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಬೆಳಗ್ಗೆ ಪೂಜೆ ಮಾಡೋರು ಇಷ್ಟೆಲ್ಲ ಪೂಜೆ ಮುಗಿಸ್ಕೊಂಡು ನೈವೇದ್ಯ ಆರತಿ ಎಲ್ಲ ಮುಗಿಸ್ಕೊಂಡು ನೀವು ಕೆಲಸಕ್ಕೆ ಹೋಗೋರು ಅಥವಾ ಮನೆಯಲ್ಲಿರೋರು ನೀವು ನಿಮ್ಮ ಅನುಕೂಲ ನೋಡಿಕೊಂಡು ಇದಿಷ್ಟನ್ನು ಮಾಡ್ಕೊಳ್ಳಿ. ನಂತರ ಸಾಯಂಕಾಲ ಮತ್ತೆ ದೀಪ ಹಚ್ಚಿಟ್ಟು ಲಕ್ಷ್ಮೀ ದೇವಿಗೆ ಆರತಿ ಮಾಡಬೇಕು. ನೆಲ್ಲಿಕಾಯಿಯಿಂದ ಆರತಿನ ಮಾಡಿ ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋರು ಬೆಳಗ್ಗೆಯಿಂದ ಅನ್ನ ತಿನ್ನಬಾರ್ದು. ಅಂದರೆ ಹಣ್ಣು ಹಾಲು ಜ್ಯೂಸು ಏನಾದರೂ ತೊಗೊಂಡಿರ್ಬೋದು. ಪೂರ್ತಿ ಉಪವಾಸ ಬೇಡ, ಹಣ್ಣು ಹಾಲು ತೊಗೊಂಡು ಸಾಯಂಕಾಲ ಕಳಶ ಕೂರಿಸ್ಬೋದು. ಹಾಗಾಗಿ ಸಾಯಂಕಾಲ ಪೂಜೆ ಮಾಡೋವಂಥವ್ರು ಈ ರೀತಿ ಮಾಡ್ಕೊಳ್ಳಿ. ಬೆಳಗ್ಗೆ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡ್ಕೊಳ್ಳಿ, ಶುಕ್ರವಾರ ಇರೋದ್ರಿಂದ. ಇನ್ನು ಸಾಯಂಕಾಲ ಮತ್ತೆ ನೀವು ಏನಾದರೂ ಕೆಲ್ಸಕ್ಕೆ ಹೋಗೋರಿದ್ರೆ ಮತ್ತೆ ಬಂದ್ಬಿಟ್ಟು ಸಾಯಂಕಾಲ ಮೈ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಒಳ್ಳೆ ಬಾರ್ಡರ್ ಸೀರೆ ಅಥವಾ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡ್ಕೊಳ್ಬೋದು. ನಂತರ ನೈವೇದ್ಯ ಮಾಡಿಬಿಟ್ಟು ಊಟ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಬೋದು. ಇನ್ನು ಕಳಶ ಯಾವಾಗ ಕದಲಿಸ್ಬೇಕು ಅಂತ ಅಂದರೆ ಶನಿವಾರ ದಿವಸ ಬೆಳಗ್ಗೆ ದೀಪ ಹಚ್ಬಿಟ್ಟು ಮತ್ತೆ ಮಹಾಲಕ್ಷ್ಮೀ ದೇವಿಗೆ ಪೂಜೆ ಮಾಡಬೇಕು. ಗಂಧ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲನೂ ಕೂಡ ಏರಿಸ್ಬಿಟ್ಟು ಹೂನ ಏರಿಸ್ಬಿಟ್ಟು ದೂರದಿಂದನೇ ಕಳಶ ಮುಟ್ಟಬಾರ್ದು. ಮುಟ್ಟದೇನೆ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು. ಹಾಲು ಸಕ್ಕರೆನ ನೈವೇದ್ಯ ಮಾಡಿ ಆರತಿ ಮಾಡಬೇಕು. ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿಬಿಟ್ಟು ನಂತರ ಕಳಶವನ್ನು ಬಲಗಡೆಗೆ ನೀವು ನಿಮ್ಮ ಬಲಗಡೆ ಅಲ್ಲ ಕಳಶದ ಬಲಗಡೆಗೆ ನಿಮಗೆ ಎಡಗಡೆ ಆಗಿರುತ್ತೆ. ಈ ರೀತಿಯಾಗಿ ಕಳಶವನ್ನು ಕದಲಿಸ್ಬೇಕು. ನಂತರ ನಿಧಾನವಾಗಿ ಎಲ್ಲನೂ ತೆಗಿಬೇಕು. ಇನ್ನು ಲಕ್ಷ್ಮೀ ದೇವಿಗೆ ಏರಿಸಿರುವಂಥ ಹೂನ ನೀವು ಮುಟ್ಕೊಳ್ಳಿ. ಇನ್ನು ಏನೋ ಒಂದು ಮಂತ್ಲಿ ಪ್ರಾಬ್ಲಮ್ ಆ ಥರ ಒಂದು ಸಮಯ ಬಂದ್ಬಿಟ್ಟು ಕಳಶ ಹಾಗೆ ಇಟ್ಬಿಟ್ಟಿದ್ದೀವಿ, ಏನು ಮಾಡಬೇಕು ಅಂತ ಅಂದರೆ ಅಂಥ ಸಮಯದಲ್ಲಿ ನೀವು ಯಾರನ್ನು ಮುಟ್ಕೊಳ್ಬಾರ್ದು. ಮನೆಯಲ್ಲಿರುವಂಥ ಗಂಡಸರು ಅಥವಾ ಮಕ್ಕಳು ಅವ್ರ ಕೈಯಲ್ಲಿ ಕಳಶವನ್ನು ಕಲಿಸ್ಬೇಕು. ಆಮೇಲೆ ನೀವು ಒಳಗೆ ಬಂದ ಮೇಲೆ ನೀವು ಪೂರ್ತಿಯಾಗಿ ತೆಗಿಬೋದು. ಅದಕ್ಕೋಸ್ಕರ ಈ ಮಂತ್ಲಿ ಪ್ರಾಬ್ಲಮ್ನ ನೋಡಿಕೊಂಡು ಈ ವ್ರತ ಪೂಜೆ ಮಾಡಿ ಅಂತ ನಾವು ಪ್ರತಿ ವಿಡಿಯೋದಲ್ಲೂ ಕೂಡ ತಿಳಿಸ್ತಾ ಇರ್ತೀವಿ. ಇಂಥ ಸಮಯ ಇದ್ದಾಗ ನೋಡಿಕೊಂಡು ಪೂಜೆ ಮಾಡಬೇಕು. ಅಥವಾ ಪೂಜೆ ಮಾಡ್ತಾ ಇದ್ದೀವಿ, ಪೂಜೆಗೆ ಹೀಗಾಯಿತು ಹಾಗಾಯಿತು ಅಂತ ಹೇಳೋದಲ್ಲ. ದಯವಿಟ್ಟು ಈ ಟೈಮ್ನ ನೋಡಿಕೊಂಡು ನೀವು ಪೂಜೆನ ಸ್ಟಾರ್ಟ್ ಮಾಡಬೇಕು. ಒಂದು ಶುಕ್ರವಾರ ಬಿಟ್ಟರೂ ಪರವಾಗಿಲ್ಲ, ಅಥವಾ ಮೊದಲ ಶುಕ್ರವಾರ ಅಥವಾ ಕೊನೆಯ ಶುಕ್ರವಾರ ಸಹ ಪೂಜೆ ಮಾಡ್ಕೊಳ್ಬೋದು. ಹಂಗಾಗಿ ನೋಡಿಕೊಂಡು ನೀವು ಶುರು ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಾನು ನಿಮಗೆ ಹೇಳೋದೇನೆಂದರೆ ಪೂಜೆ ಮಾಡೋ ಸಂಭ್ರಮದಲ್ಲಿ ಯಾವುದೇ ಒಂದು ಆಪತ್ತನ್ನು ತಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಆಷಾಢ ಶುಕ್ರವಾರದ ಪೂಜೆ ಮಾಡಬೇಕು, ಅದು ಸರಿನೇ, ಇದನ್ನು ನಾವು ಕೂಡ ಹೇಳ್ಕೊಡ್ತಾ ಇದ್ದೀವಿ. ಹಾಗಂತ ನಿಮ್ಮ ದಿನಗಳನ್ನು ನೋಡ್ಕೊಳ್ದೆ ಮಾಡೋದಕ್ಕಂತೂ ಹೋಗಲೇಬೇಡಿ. ಹೀಗಾಯಿತು ಪೂಜೆ ಮಾಡಿಬಿಟ್ಟೆ ಅಂತ ಎಲ್ಲ ದಯವಿಟ್ಟು ಹೇಳಬೇಡಿ. ನಿಮ್ಮ ಮಂತ್ಲಿ ಪ್ರಾಬ್ಲಮ್ನ ನೋಡಿಕೊಂಡು ಈ ಪೂಜೆ ವ್ರತಗಳನ್ನು ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಷ್ಟು ಕೂಡ ಆಷಾಢ ಮಾಸದ ಮೊದಲನೇ ವಾರದ ಲಕ್ಷ್ಮೀ ಪೂಜೆಯ ಸಂಕಲ್ಪ ಸಹಿತವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ.
ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.